ಏನು ಮುಂಜಾನೆ ಎದ್ದನು ದಗದನ ಆಗುವಲ್ಲು. ಎಟ್ಟರೆ ದಗದಿದ್ದಾವ ನನ್ನ ಮನ್ಯಾಗಂತರು ಮಾಡಿ ಸಾಕಾಗೈತಿ. ಇವ್ರಿಗೆ ನನ್ನ ಗಂಡು ಮಗಳು ಅಂತೂ ಎರಡು ಅದಾವ್ರಿ, ಒಂದು ಮನೆ ನಿಂದ್ರಂಗಿಲ್ಲ. ಅದಂತೂ ದಗದ ಬಗ್ಗಿಸಿ ಬತ್ತು ಮನೆ ಹೆಸರು ಮಾಡ್ದು ಬತ್ತು ಅಂದ್ರೆ ಯಾರೊಬ್ಬರು ಮನೆ ನಿಂದ್ರಲ್ಲ. ನನಗಂತೂ ಮಾಡಿ ಸಾಕಾಗೈತಿ. ಈಗ ಟೈಮ್ ಕರೋನಾ ಬಂದಾಗಿಂದ ಅಂತ ನನ್ನ ಮನ್ಯಾಗ ದಗದನ ಮಾಡೋದು ಸಾಕಾಗೈತಿ. ಹೊಲಕ್ಕೆ ಹೋಗ್ಬೇಕಂದ್ರೆ ಆ ಪೊಲೀಸರು ಬಿಡಲ್ಲ. ಸಾಕಾಯ್ತವ ನನಗಂತರು. ಏನು ದೂಸು ಮಾರ್ರೆ ಮನ್ಯಾಗ. ನನ್ನ ಗಂಟ ಅಂತೂ ಹೋಗಿ ಅಕ್ಷಿ ಕಟ್ಟಿ ಕುಯ್ತು ಅಂದ್ರೆ ಬರಂಗ ಇಲ್ಲ ಮನೆಗೆ. ನನಗೊಂದು ಸಾಕಾಗಿತ್ತು ಮಾಡಿ ಸೊಸಿ ಬರ್ತಾ ಅಂದ್ರೆ ಆಕಿನೂ ಜಲ್ದಿ ಬರುವಳು. ಎಟ್ರೆ ಮಾಡೋದು ಮರ್ರೆ. ಈ ಆಳುಗಳು ಹೇಳ್ತೀರಿ ಅವ್ರ ನಾವು ಒಂದು ವಾರಗಟ್ಟು ಪಗಾರ ಒಂದೇ ದಿವಸ 300 ರೂಪಾಯಿ ಬೇಡ್ತಾರೋ. ಎಲ್ಲಿ ಕೊಡೋದು ಈಗ ಕರೋನಾದಂತೂ ಯಪ್ಪ ಯಾರಿಗೇನು ಕರೋನಾ ಬಂದಿರ್ತೈತಿ ಹೇಳಕ್ಕೆ ಬರಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋದಪ್ಪ. ಕೆಟ್ಟ ದೂಸ ಅಂದ್ರೆ ದೂಸವ. ಈಗ ಮನಿ ಯಾಕೆ ಹಸನ್ ಮಾಡತ್ತಾಳು ಅಂತ ನೀವು ಅನ್ಕೋತಿರ್ಬೇಕು. ಯಾಕಂದ್ರೆ ನೀನು ನನ್ನ ಮಗಗೆ ಹೆಣ್ಣು ನೋಡಿ ಬಂದು ಹೋಗಿ ಅದು ಏನಾಯ್ತು ಅಂದರೆ ಒಂದು ಟ್ವಿಸ್ಟ್ ಐತಿ. ಅದನ್ನ ನಡ್ಬಾರ್ಕ್ ಹೋಗಿ ನೋಡ್ರಿ. ಈಗ ನಾಳೆ ಆ ಹೆಣ್ಣಿನ ಕಡೆ ಯಾರು ನೋಡಕ್ಕೆ ಬರಾರ್ದಾರ. ಅದಕ್ಕೆ ಮನೆ ಹಸನ್ ಮಾಡ್ಲಾತ್ತೀವಿ. ಮನೆ ಹಸನ್ ಮಾಡ್ಲಾಕತ್ತೀನಿ. ಎಲ್ಲ ಜಾಡ್ಸ್ಕೊಂಡು ಇನ್ನು ಅರ್ಬಿ ಅಟ್ಟು ಒಗಿಬೇಕು. ಒಗುದ ಇಟ್ಟು ಬರ್ತೇನು. ನನಗಂತೂ ಮನೆ ಹಸನ್ ಮಾಡಿ ಸಾಕಾಗೈತಿ. ಕೆಮ್ಮಂದ್ರೆ ಕೆಮ್ಮವ. ಯಾಕ ಅದೇನು ಮನ್ಯಾಗ ಅದನ್ ಬಾರವ. ಯಾರು ಚಂದ್ರಾಕನ ಅಲ್ಲವ. ನಾನು ಲಕ್ಷ್ಮ ಹೋದನು ಒಂದೆರಡು ಮೆಣಸಿಕಾಯಿ ಅದಾವ ಕೊಡ್ಲಾ. ಬಂದವ ಈಕಿ. ನಾವು ಸಂತಿ ತಂದಿದ್ದೇನಕ್ಕೆ ಮೂಗಿ ಬಡಿತಿತ್ತೋ ಏನೋ ಗೊತ್ತಿಲ್ಲ. ಸಂತಿ ತಂದು 2 ದಿವ್ಸನ್ಯಾಗ ಬಂದೇ ಬಿಡ್ತಾಳ. ಬರೀ ಮೆಣಸಿಕಾಯಿ ತಂದು ಏನು ಮಾಡ್ತಾಳೆ ಅಷ್ಟು ಖಾರ ತಿಂದು. ಯಪ್ಪ ದೇವ್ರು, ಬೇರೆ ಏನು ಬೇಡಂಗಿಲ್ಲ. ಬರೀ ಮೆಣಸಿಕಾಯಿ ಬೇಡ್ತಾಳು. ಮತ್ತು ನನ್ನ ಮನೆಗೆ ಏನರ ಬೇಡಕ್ಕೆ ಹೋಗು ಯಾಕೆ ಆಗೈತಿ ಯಾಕೆ ತಾಳು. ನಮ್ಮ ಮನೆಯಾಗರೆ ಹೆಂಗೆ ತಂದಿದ್ನ ಇದು ಹಾಕೈತೋ ಏನೋ ಮೂಗು. ಏನು ನಾಯಿ ಮೂಗಿದು ಇದ್ದಿರ್ಬೇಕು ಏನೋ. ಮತ್ತು ಆಕೆ ಮುಂದೆ ಹೇಳಬೇಡ್ರೆ. ಮತ್ತು ನಾವು ಆಕೆಗೆ ಭಾಳ ಕ್ಲೋಸ್ ಇದೀವಿ ಅಂದ್ರೆ ಒಳಗಿಂದ ಇರುತ್ತಲ್ಲ. ಎಲ್ಲ ಓಣ್ಯಾಗ ಇದ್ದಿದ್ದೆ ಇದು. ನಿಮ್ಮ ಓಣ್ಯಾಗೂ ಹಿಂಗಿದ್ರೆ ಕಮೆಂಟ್ ಮಾಡಿರಿ. ಬಂದು ಗೀತಗಪ್ಪ ಬಾ ಲಕ್ಷ್ಮಕ್ಕ ಬಾ ಕುಂಡ್ರಿ ಬಾ ಒಳಗ್ರಿ. ಬಾಲ ಬಾಗಲ ನಿಂತ ಮೆಣಸಿಕಾಯಿ ಇಸ್ಕೊಂಡೈತಿ. ಒಳಗ್ರಿ ಬಾ ನಿಂತಾಕೊಂಡ್ರು. ಯವ್ವ ಹಣಿಗೆ ಬಿಡಿತಲ್ಲ. ಇಲ್ಲಾಕ ಚಿವ ಯಾಕ ಇದನ್ನು ನುಚ್ಚುನ್ಕಿ. ನಾನು ಒಂದು ಹಾಂಟಿ ಅದು ನೋಡ್ಕೊಂಡ ಬರಲಿಲ್ಲವ್ವ. ಹಣಿ ಏನು ಕೆಟ್ಟತ್ತ ಯವ್ವ. ಅಯ್ಯಯ್ಯ ನೋಡ್ಕೊಂಡ್ರೆ ಬರಬೇಕಿಲ್ಲ. ಅಲ್ಲಿ ಬಾಗಿಲಿಗೆ ಹಚ್ಚಿನಿ. ಅದೇನವ ಮನೆ ಮ್ಯಾಗಿನ ದೋಸ್ ಹೊಡ್ಯಾಯ್ತಿದ್ನಾಳ. ಸ್ವಲ್ಪ ನೋಡ್ಕೊಂಡ್ರೆ ಬರಬೇಕಿಲ್ಲ. ನೀನು ಒಟ್ಟ ಕಣ್ಣು ಮುಚ್ಕೊಂಡ ಬರ್ತೀವಿ ಒಳಗೆ. ಇದೊಳಗೆ ಕತ್ತಿ ಆತಲ್ಲ ಅಕ್ಕ. ನಾವೊಂದು 2 ಮೆಣಸಿಕಾಯಿ ಇಸ್ಕೊಂಡು ಹೋಗ್ಬೇಕಂತ ಬಂದ್ರೆ ನೀ ಏನವ ನನಗೇನು ಗೊತ್ತಾನ. ನೀ ಹಿಂಗೆ ಹಚ್ಚಿರ್ತೈತಿ ಯಾವತ್ತು ಬಾಗಿಲು ಕುಲಾನೇ ಇರ್ತೈತಿ. ಅದಕ್ಕೆ ಹಂಗೆ ಏಕದಮ್ಮ ಬನ್ನಿ ಅಂಟ ನನಗೂ ಕಾಣಲಿಲ್ಲವ್ವ. ಏನು ಕೆಟ್ಟ ಬಿಡ್ತೀವ ಹಣಿಗೆ. ಯಪ್ಪ ಗಪ್ಪ ಅದನ್ನ ತೆಗೆದು ಆ ಕಡೆ ದಂಡಿಗೆ ಇಟ್ಟು ಬರ್ತೀನಿ. ಎಲ್ಲರೂ ಬಂದ್ ಮಾಡಿ ಅದಕ್ಕೆ ಹೇಳಕತ್ರ ಏನು ಮಾಡಿ. ಹಾಂ ಏನೋ ಬೇಕಂದಿಲ್ಲ ಮೆಣಸಿಕಾಯ. ಯವ್ವ ಅಕ್ಕ ನಾನು ಒಂದು 4 ತಂದನವ್ವ ಮೆಣಸಿಕಾಯಿ. ಪದಾಗ ಒಂದು 2 ಕೊಡ್ತೀನಿ. ಇದೊಳ್ಳೆ ಕತ್ತಿ ಆಯ್ತು. ಮೆಣಸಿಕಾಯಿ ಬೇಡ್ರಿ ಹಣಿಗೆ ನುಚ್ಚುನ್ಕಿತ್ನ ಬಿಡಿತ್ತು. ಇದಕ್ಕೊಂದು ರೂಪಾಯಿ ಹಾಕ್ಬೇಕು. ಇನ್ನು ಬಾ ಲಕ್ಷ್ಮಕ್ಕ ಹಿಂಗೆ ಆಶೆ ಹೋಗಿ ಬಾ. ಇಲ್ಲೇ ಮೆಣಸಿಕಾಯಿ ತೊಗೊಂಡು ಹೋಗಿ ಮತ್ತೆ ಅಲ್ಲಿ ನುಚ್ಚುನ್ಕಿ ಹಚ್ಚಿನಿ. ಮತ್ತೆ ಹಂಗೆ ಆಶೆ ಅಂದ್ರೆ ಮತ್ತೆ ಬಡ್ಸ್ಕೊಂಡು ಬಿದ್ದು ಬಾರವ. ಆತಕ್ಕ ಹಂಗೆ ಆಶೆ ಬರ್ತೀನಿಗಪ್ಪ. ಯಾರು ಭಾಗ್ಯನ? ಬಾ 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 ಒಳಗೆ ಬಾ. ಏನ್ ಬೇಕಾಗಿತ್ತೀವ ನಿನಗೆ? ಇತ್ತಿ ಹೆಜ್ಜೆ ಇಟ್ಕೊಂಡು ಬಂದೈತೆ ಅನ್ಕಂಡ. ಏನ್ ಬೇಕಾಗಿತ್ತು ಹೇಳು? ಯಾರು ಅವ್ವ ಕಳಿಸ ಏನು ಅಪ್ಪ ಕಳಿಸಿದ ಏನು ಅಣ್ಣ ಕಳಿಸಿದ? ಏನ್ ಬರ್ವಿ ಕೇಳ್ತಿದ್ದವ ಅದು ಮಾತ ಸಕಾಸಿದ್ದೆ ನಾ ಸಣ್ಣಕ್ಕಿದ್ದೀನಿ. ಆತ ಬಾರ ನನ್ನ ಮಗಳ. ಏನ್ ಬೇಕಾಗಿತ್ತು? ಏನಾರು ತೊಂಬ ಅಂತ ಕಳಿಸಿದ ಅವ್ವ ನೀನು? ಹಂಗೇನಿಲ್ಲ, ಏನಾರು ಬೇಕಾದ್ರೆ ಅಷ್ಟ ಬರ್ಬೇಕನ ನಮ್ಮ ಮನೆಗೆ. ನಾ ಸುಮ್ ಬಂದೀನಿ. ಹಂಗಾದ್ರೆ ಬಾರವ ದಾಶಿ ಮಾಡೀನಿ. ದಾಶಿ ಹಾಕಿ ಕೊಡ್ತೀನಿ ತಿನ್ನಕ್ಕೆ ಬಾ. ನೀ ಭಾಳ ದಿವಸ ಬಂದೇ ಇಲ್ಲವ. ಸಾಲಿಗೆ ಹೊಂಟಿ ಎತ್ತಲ್ಲ, ಅಂಗನವಾಡಿಗೆ ಹೊಂಟಿ ಎತ್ತಲ್ಲ. ಈಗ ಅಂಗನವಾಡಿ ಹೊಂಟಿವ ಈಗ? ಹಾ ನಾನು ಅಂಗನವಾಡಿಗೆ ಹೊಂಟಿನ. ನಾಳೆ ಮಮ್ ತಿನ್ ಬರ್ತೀನ. ನಂಗೆ ಎತ್ತುಕೊಂಡು ಮಮ್ ಕೊಟ್ಟಾರ. ಅಲ್ಲಿ ಆಟಾರ ಕಾಟುಂಕಿ ಕೊಟ್ಟಾರ, ಎಲ್ಲ ಕೊಟ್ಟಾರ ನಂಗೆ. ನಂಗೆ ಭಾಳ ಖುಷಿ ಆಗ್ತೈತಿ. ಹೂವ
ಎಷ್ಟು ಚೆನ್ನಾಗಿತ್ತವ ನನ್ನ ಮಗಳು. ಇವ ಹಿಂಗೆ ಹೋಗುತ್ತ ಬಾರವ ಅವ ಅನ್ನೋದು ಕಾಳಕ್ಕೆ ಹೋಗುತ್ತ ಬರಬೇಡ. ಶಾಲ್ ಮುಗಿದತ್ತೆ ಮನೆಗೆ ಬಂದ್ಬಿಡ್ತಪ್ಪ. ಅಲ್ಲಿ ಇಲ್ಲಿ ನಿಂತ್ಕೋತ ಹೋಗಬೇಡ. ಮತ್ತು ಅಲ್ಲಿ ನಿಮ್ಮ ದೊಡ್ಡಪ್ಪ ಏನಾದ್ರು ಕಂಡನ? ಹೌದು ದೊಡ್ಡವ, ದೊಡ್ಡಪ್ಪ ಅಲ್ಲಿ ಒಂದಿಬ್ರು ಕೂಡ ಜಗಳ ಮಾಡಾತಿದ್ದ. ಹಾಂ, ನಿಮ್ಮ ದೊಡ್ಡಪ್ಪ ಜಗಳ ಮಾಡಾಕತ್ತಿದ್ದ? ಅವರು ಏನು ಭಾಳ ಬೇಡಾರತ್ತಿದ್ದಾರೆ ಅಂತ ತಂಗಿ? ದಡವ ಅಲ್ಲಿ ದಡಪ್ಪನ ಬಡಿಲಾತಾರ ಒಂದಿಬ್ರು ಕೂಡಿ. ದಡಪ್ಪ ಅವರು ಕೂಡ ಬಾಯ್ ಮಾಡಾಕತ್ತಿದ್ದ, ಬಡಿಲಾತಾರ ಅವನು. ಜಲ್ದಿ ಬಾ ದಡವ, ದಡಪ್ಪನ ಬಡ್ದು ಬಿಡ್ತಾರೆ. ದಡಪ್ಪನ ಬಡಿಲಾತಾರ? ಯಾವ ನೋಡು ನಡಿ, ಅವನು ಒಂದು ಕೈ ನೋಡೇ ಬಿಡು ನಡ್ರಿ. ಒಂದಿಟ್ಟು ನಿಂದ್ರಿ, ನಿಂಗಾಪಗೆ ಫೋನ್ ಮಾಡ್ತೀನು ಬರುವಲ್ಲಕ್ಕ. ಅವನು ಇಲ್ಲೇದಾನಂತ, ಊರಾಗ ಶನಿತಾನಂತ. ಫೋನ್ ಮಾಡ್ತೀನಿ. ಅವ್ನು ಬಂದಿರ್ಬೇಕು. ಇಲ್ಲ ಒಂದ್ಸಲ ಫೋನ್ ಮಾಡೇ ಬಿಡ್ತೀನಿ. ಹಲೋ ನಿಂಗು, ಬಾ. ನಿಮ್ಮ ಅಪ್ಪನ ಯಾರೋ ಬಡ್ಲಾತಾರತ್ತ, ಬಾ. ಹಣ್ಣು ಡ್ಯೂಟಿ ಹೋಗ್ಯಾನ, ಅವನು ಇಲ್ಲ, ನೀನು ಇಲ್ಲೇದೇನಲ್ಲ. ಜಲ್ದಿ ಬಾ, ಜಲ್ದಿ. ಅಕ್ಷಿ ಕಡೆ ಬಾ. ಅಲ್ಲೇ ನೀ ಅಕ್ಷಿ ಅಂತ ಕೇಳ್ಬೇಕಲ್ಲ. ಬಾ ಜಲ್ದಿ ಬಾ. ಹಾಂ ಬೇವ, ಇಲ್ಲಿ ಅದನು ಬಾ ನೀನು. ಅಪ್ಪನ ಭಾಳ ಬಡ್ದಾರು, ನಾವು ದವಾಖಾನಿಗೆ ಒಯ್ಲಾಕತ್ತೀವಿ. ಬಾ ನೀ ದವಾಖಾನಿಗೆ ಹೋಗುನು. ಅಲ್ಲೇ ದವಾಖಾನೆಗೆ ಬರ್ರಿ ನೀವು. ಇಲ್ಲೇ ಜಮಖಂಡಿ ಎಲ್ಲಿ ದವಾಖಾನಿಗೆ ಹೋಗಿರ್ತೀವಿ ಬರ್ರಿ. ಹಾಂ, ಹಣ್ಣು ಕೆಟ್ಟು ಬಿಡ್ತಾರ? ಎದ್ರ ಸಲುವಾಗಿ ಜಗಳ ರೀ? ಗೊತ್ತಿಲ್ವಾ ಬೇವ, ಅಲ್ಲೇ ನೋಡೋಣ ಬರ್ರಿ. ದವಾಖಾನಿಗೆ ಹೋಗಿ ನೋಡೋಣ. ಪೊಲೀಸ್ ಕಂಪ್ಲೇಂಟ್ ಕೊಡಾಕ್ ಬರ್ತೈತಿ. ಅಪ್ಪನೂ ಸ್ವಲ್ಪ ಮುಚ್ಚಿತ ಇದು ಮಕ್ಕೊಂಡಾನು, ಎಚ್ಚರ ಇಲ್ಲ. ಎಚ್ಚರ ಆದ ಬಳಿಕ ಕೇಳಾಕೆ ಬರ್ತೈತಿ. ಬಾ, ಏನಾಗೈತಿ ಅನ್ನೋದು. ಈಗ ಅವನು ಎಚ್ಚರ ಇಲ್ಲ, ಸ್ವಲ್ಪ ಕುಡ್ದಾನು. ಇದು ಆಗೈತಿ. ಬಾ ಅಲ್ಲೇ ನೋಡು. ಅಣ್ಣಗೂ ಫೋನ್ ಅಲ್ಲೇ ಬಿಡ್ತಾನು. ನೀನು ಬಾ ಅಲ್ಲೇ. ಇವನು ಕರ್ಕೊಂಬಾ, ನೀ ಬಸ್ಸನ್ನು ಕರ್ಕೊಂಬಾ. ಅಲ್ಲಿ ನೋಡು, ಇಲ್ಲ ಮಾಮ ಬರ್ತಾನ ನೋಡು, ಮಾಮನ್ರೆ ಕರ್ಕೊಂಡು ಬಾ. ಅಲ್ಲಿ ದವಾಖಾನ್ಯಾಗ ಮಾತಾಡೋಣ. ಹಾಂ ಆತಳಪ್ಪ, ಆತು ಬರ್ತನು. ಹಣ್ಣುಗಟ್ಟು ಫೋನ್ ಮಾಡಿ ಜಲ್ದಿ ಬರುವಲ್ಲಕ್ಕ. ಮತ್ತು ನಾ ಇವನು ನಮ್ಮ ತಮ್ಮನ ಕರ್ಕೊಂಡು ಬರ್ತೀನಿ. ಏನತ್ತೆ ಮದವ ಇಟ್ಟು ಟೌನ್ಸ್ಕಲೆ ಹೊಂಟ್ರಲ್ಲ, ಏನಾಯ್ತು? ಇಟ್ಟಾಕಳಕತ್ತದ, ಏನಾಯ್ತು? ಏನಾಯ್ತು ಹೇಳು. ಏನು ಹೇಳಿ ಮಾಮಾರಿ, ಈ ಕುಡ್ತದಿರ್ತೈತೇನು? ಇವರು ಜಗಳಾಡಿ ಅಲ್ಲಿ ಮುಚ್ಚಿ ಹೋಗಿ ಬಿದ್ದಾರತ್ತ. ನಿಂಗೂ ದವಾಖಾನಿಗೆ ಕರ್ಕೊಂಡು ಹೊಂಟಾನು. ಹೆಂಗೆ ಹೇಳಿ? ಸ್ವಲ್ಪ ನೀವು ಇಲ್ಲೇ ಕೂತೀರಿ, ನಾ ದವಾಖಾನೆ ಕಡೆ ಹೋಗಿ ಬರ್ತಾನೆ. ನಾವು ಇವನು ಕರ್ಕೊಂಡು, ಸುರೇಶನ್ ಕರ್ಕೊಂಡು ಹೋಗಿ ಬರ್ತಾನೆ. ಹಾ, ಏನಾಯ್ತು? ಮುಚ್ಚಿ ಹೋಗೇನತ್ತ? ಇವ್ವ ಪುಣ್ಯಕ್ಕೆ ಜರ ಕಿವಿ ಕೇಳಿಸಿದ್ವಲ್ಲ. ಹ್ಞೂ ರೀ, ಮುಚ್ಚಿ ಹೋಗ್ಯಾರತ್ತ. ದವಾಖಾನೆ ತಕ ಹೋಗಿ ಬರ್ತೇನೆ ರೀ. ಲೀಟ ಮನೆ ಕಡೆ ನೀವು ಕೂತೀರಿ, ಕದ ಹಾಕೊಂಡು ಕುಂಡ್ರಿ ಒಳಗೆ. ಹಂಗೆ ಬಿಟ್ಕೊಂಡು ಕುಂಡ್ರಿ ಬೇಡ್ರಿ. ಯಾರೇ ಬರ್ತಿರ್ತಾರೋ ಹೋಗ್ತಿರ್ತಾರೋ, ಕದ ಹಾಕೊಂಡು ಕುಂಡ್ರಿ ಬರ್ರಿ. ಆತವ, ನೀನು ಯಾರು ಕೂಡ ಹೋಗಿ? ಸುರೇಶನ್ ಕೂಡ ಹೋಗ್ತೀನಿ ಅಂದಿಲ್ಲ? ಹೋಗು. ಬಾಗುಗೂ ಇಲ್ಲೇ ಕುಂಡ್ರತೇಳ, ಮಧ್ಯಾಹ್ನ ಊಟಕ್ಕೂ ಹಚ್ಚಿ ಕೊಡ್ತಾಳೆ. ನಾನು ಬರ್ತೀನಿ. ಬ್ಯಾಡ್ರಿ, ಈ ಗಾಡಿ ಮೇಲೆ 3 ಮಂದಿ ಆದ್ರೆ ಮೊದ್ಲ ಈಗ ಕರೋನಾ ಪೊಲೀಸ್ ಹಿಡಿತಾರು. ನಾವ ಹೋಗೋದು ಬಿಡಿ ಐತಿ. ಈಗ ಹೊರಗೆ ಭಾಳ ಹೋಗ್ಬಾರ್ದು. ನೀವು ಕುಂಡ್ರಿ ಇಲ್ಲೇ ಕದ ಹಾಕೊಂಡ. ಯಾರೇ ಬಂದ್ರೆ ಅದು ಬಾಕೋ ತೆಗಿಯಕ್ಕೆ ಹೋಗ್ಬೇಡ್ರಿ. ಈಗ ಎಷ್ಟು ಒದ್ದಾಡೋದೇನು ಏನು ಅನ್ನೋದಂದ್ರೆ ಸಾಕಾಗೈತಿ. ಇವ್ರಿಗೆ ಹೋಗ್ಬೇಡ ತಿನ್ನಕ್ರಿ. ಹೊರಗೆ ಹೋಗಾರು ಇಂಥದ್ದಾಕೈತಿ. ಆಕಿ ಭಾಗ್ಯ ಹಾಕ್ಕೊಂಡ್ರೆ ಹೇಳ್ತ ನೋಡ್ರಿ ಇಲ್ಲೇ ಬಂದು. ಬಾಗು ಹೋಗುವ ತಂಗಿ, ಒಂದಿಟ್ಟು ಅಜ್ಜ ಅಂತ ಕೊಂಡ್ರು. ಅಜ್ಜಾಗ ಮಮ್ಮದು ಊಟಕ್ಕದು ಹಾಕೊಡಾಯವ. ಆತದವ, ಹಾಕೋತೀನಿ. ಅದಿಗೆಲ್ಲ ಮಾತಿ ಹೂ ಮಾಡಿ ನಾ ಬಾಗು ಒಂದಿಟ್ಟು ಹಚ್ಕೊಡುವ ಅಜ್ಜಾಗ. ಅಜ್ಜಿನೂ ಇಲ್ಲ, ಮಗಳು ಊರಿಗೆ ಹೋಗ್ಯಾಳು. ಒಂದಿಟ್ಟು ಹಚ್ಕೊಡವ ನನ್ನ ಮಗಳ. ಆತದವ, ಹಚ್ಕೊಡ್ತೀನಿ. ಊಟಕ್ಕೆ ನೀವು ಹೋಗುತ್ತೆ. ದೊಡ್ಡಪ್ಪ ಶಾಲೆ ಕರ್ಕೊಂಬರ ಮನೆಗೆ. ಆತು ನನ್ನ ಮಗಳು, ಹೋಗಿ ಅಜ್ಜ ತೆಕೊಂಡ್ರು ಹೋಗು. ದೊಡ್ಡವ ನಾನು ಅಲ್ಲೇ ಹೋಗಿ ಕಂದ್ಕೊಂಡ್ರೆ ಹೋಗ್ಕನ. ಹೋಗ್ರಿ, ಏನು ಕಿತಾಬುಟಿ ಮಾಡಬೇಡ್ರಿ. ಅಜ್ಜ ಕಾಟ ಕೊಡಬೇಡ್ರಿ. ಅಜ್ಜ ಊಟ ಮಾಡ್ತಿ? ಉಲ್ಟಾ ನಿಂತಿರ್ತಿ ಯಾಕ? ತಿಂಡಿದೇನು ಮಿಕ್ಸ್ ಆಗಿಲ್ಲ ಏನು? ಅಲ್ಲೋ ಪಗ್ಯ, ಮುಖ ಹಂಗ್ಯಾಕೆ ಮುಡಿಯೋ ಹಾಗಲ್ಕಾಯಿ ತಿನ್ನಂಗ? ಇರುದೇ ಹಂಗಲ್ಲ ಅಜ್ಜ.
ಏನ ಹತ್ತಿರವ ನನಗಂತೂ ಕೇಳಿಸವಲ್ತು. ಇಲ್ಲ ಬರ ಅಜ್ಜ ಏನು ಕೇಳ್ಸಂಗಿಲ್ಲ ಸ್ವಲ್ಪ ಕಾಣಂಗಿಲ್ಲ ನಾವಿಲ್ಲಿ ಆಟ ಕೂತ್ಕೊಂಡು ಮಧ್ಯಾಹ್ನ ಆಡ್ಬೇಕು ಅಜ್ಜ ಊಟಕ್ಕೆ ಹಚ್ಕೊಡ್ರಿ ಅವ್ನು ಹಂಗೆ ಮಾತಾಡಿಸ್ ಕೂತ್ರೆ ಏನಾರ ಓದಿರ್ತಾನ ಬಾ ಇಲ್ಲೇ ಕೂತು ಆಟ ಆಡೋಣ ಬಾ ಅಣ್ಣ ಅವಲಕ್ಕಿ ಕಾಂಚನ ಮಿನ ಡಾಮ್ ಡೂಮ್ ಡಸ್ ಪುಸ್ ಕ್ವೈಂಕ್ ಕೊಟಾರ್ ಆಟ ಆಡೋಣ. ಯಾರೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಧನ್ಯವಾದಗಳು ಮುಂದುವರಿಯುತ್ತದೆ.